ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. SSP ಸ್ಕಾಲರ್ಶಿಪ್ ವರ್ಸಸ್ NSP ಸ್ಕಾಲರ್ಶಿಪ್ ಯಾರು ಅಪ್ಲೈ ಮಾಡ್ಬೋದು, ವಿದ್ಯಾರ್ಥಿಗಳಿಗೆ ಯಾರಿಗೆ ಸಿಗುತ್ತೆ, ಏನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. SSP ವರ್ಸಸ್ NSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, NSP ಬಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. SSP ಬಂದ್ಬಿಟ್ಟು ಓನ್ಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್, ಕರ್ನಾಟಕದಲ್ಲಿ ಇರೋ ಸ್ಟೂಡೆಂಟ್ಸ್ಗಳಿಗೆ, ಕರ್ನಾಟಕದಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಮಾತ್ರ SSP. ಸ್ಟೇಟ್ ಗೌರ್ಮೆಂಟ್ ಬಂದ್ಬಿಟ್ಟು ಪೇಮೆಂಟ್ ಮಾಡುತ್ತೆ. NSP ಬಂದ್ಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಬಂದ್ಬಿಟ್ಟು ಅಂತ ಹೇಳಿ ಇದು ಆಲ್ ಓವರ್ ಇಂಡಿಯಾ ಅಪ್ಲಿಕೇಬಲ್ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ನಮಗೆ ಅಮೌಂಟ್ ನ ಪೇಮೆಂಟ್ ಮಾಡುತ್ತೆ. ಇಲ್ಲಿ ಕೆಲವೊಂದು ಸ್ಕಾಲರ್ಶಿಪ್ ಅಲ್ಲಿ ಕಂಬೈನ್ಡ್ ಆಗಿ ಪೇಮೆಂಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ 60% ಪೇ ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟ್ 40 ಆ ರೀತಿ ನಿಮಗೆ ಸೆಂಟ್ರಲ್ ಸ್ಟೇಟ್ಸ್ ಕೆಲವೊಂದು ಕಂಬೈನ್ ಗಳಲ್ಲಿ ಪೇಮೆಂಟ್ ಮಾಡುತ್ತೆ. ಲೈಕ್ ಮೆಟ್ರೋದಲ್ಲೂ ಕೂಡ ಅದೇ ರೀತಿ ಸೆಂಟ್ರಲ್ ಸ್ವಲ್ಪ ಅಮೌಂಟ್ ನ ಪೇಮೆಂಟ್ ಮಾಡಿದ್ರೆ ಸ್ಟೇಟ್ ಸ್ವಲ್ಪ ಪೇಮೆಂಟ್ ಮಾಡಿ ಮೆಟ್ರೋ ಕನ್ಸೆಷನ್ ಕೂಡ ಮಾಡ್ತಾರೆ. ಆ ರೀತಿ ಕಂಬೈನ್ಡ್ ಆಗಿರುತ್ತೆ. SSP ಬಂದ್ಬಿಟ್ಟು ಎಲಿಜಿಬಿಲಿಟಿ ನಿಮಗೆ ಗೊತ್ತೇ ಇದೆ. ನೀವು ಕರ್ನಾಟಕದಲ್ಲಿ ಇದ್ದು ಎನಿ ಡಿಗ್ರಿ ಓದ್ತಾ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿ ನಿಮಗೆ ಅಮೌಂಟ್ ಬರಬೇಕಾಗುತ್ತೆ. ನಿಮ್ಗೆ ಎಲ್ಲಾ ಡೀಟೇಲ್ಸ್ ಕರೆಕ್ಟ್ ಆಗಿದ್ದು ನಿಮ್ದು ಎಲಿಜಿಬಿಲಿಟಿ ಪ್ರಕಾರ ನೀವು ಮ್ಯಾಚ್ ಆಗಿದ್ರೆ ನಿಮಗೆ ಅಮೌಂಟ್ ಕೂಡ ಬರುತ್ತೆ. ಇಲ್ಲಿ NSP ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಕೂಡ ಇದೆ. NSP ಕೆಲವರಿಗೆ ಮಾತ್ರ ಬರುತ್ತೆ, ಮೈನಾರಿಟಿ ಮಾತ್ರ, SC/ST ಮಾತ್ರ ಬರುತ್ತೆ ಅಂತ ಡೌಟ್ ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕಾದ್ರೆ ಇಲ್ಲಿ NSP ಗೆ ಅದ್ರ ರೀತಿ ಲಿಮಿಟ್ ಇಲ್ಲ. ನೀವು ಅಪ್ಲಿಕೇಶನ್ ಹಾಕೋದು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಎಲಿಜಿಬಿಲಿಟಿ ಇರುತ್ತೆ. ಲೈಕ್ ಇಲ್ಲಿ ಅವರಿಗೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಇಲ್ಲಿ ಕ್ಲಾರಿಟಿ ಇಲ್ಲ ಇವರಿಗೆ ಎಕ್ಸಾಕ್ಟ್ಲಿ ಬರುತ್ತೆ ಅಂತ. ಬಟ್ ಸರ್ಕಾರ NSP ಪ್ರಕಾರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ನ ವಿದ್ಯಾರ್ಥಿಗಳಿಗೆ ಸರ್ಕಾರದವರು, ಸೆಂಟ್ರಲ್ ಗೌರ್ಮೆಂಟ್ ಅವರು ಖಂಡಿತ ಅವರು ಹಾಕ್ತಾರೆ. ಲೈಕ್ ನೀವು SC/ST, OBC, ಮೈನಾರಿಟಿ ಅಂಡ್ EWS ಆಗಿದ್ರೆ ಅಥವಾ PWD ಕ್ಯಾಂಡಿಡೇಟ್ಸ್ ಆಗಿದ್ರೆ ನೀವು ಎಲ್ಲ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. SC/ST ಅವರಿಗೆ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ನಿಮಗೆ NSP OTR ನೋಂದಣಿ ಈ ಬಾರಿ ಕೂಡ ಕಡ್ಡಾಯ ಮಾಡಿದ್ದಾರೆ ಆಯ್ತಾ NSP ಸ್ಕಾಲರ್ಶಿಪ್ಗೆ. ಅದಕ್ಕೋಸ್ಕರ ಟ್ರೈ ಮಾಡಿ ಅಪ್ಲಿಕೇಶನ್ ಬರೋದು ಸೆಕೆಂಡ್ರಿ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಲೈಕ್ ನಿಮಗೆ ಮೆರಿಟ್ ಕಮ್ಸ್ ಸ್ಕಾಲರ್ಶಿಪ್ ಕೂಡ ಆಗಿರುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಪೇಮೆಂಟ್ ಮಾಡ್ತಾರೆ. ಇದು ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ನಿಮಗೆ ಅಪ್ ಟು 2.5 ಲ್ಯಾಕ್ 2.5 ಲ್ಯಾಕ್ ವರೆಗೂ ನಿಮಗೆ ಇರಬೇಕಾಗುತ್ತೆ ಎಲಿಜಿಬಿಲಿಟಿ. ಅದು ಕ್ಯಾಟಗರಿ ವೈಸ್ ಡಿಪೆಂಡ್ ಕೂಡ ಆಗಿರುತ್ತೆ. NSP ಅಂದ್ರೆ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಆಗಿರುತ್ತೆ. ಲೈಕ್ ನಿಮ್ದು ಕ್ಯಾಸ್ಟ್ ಇನ್ಕಮ್, ಕೋರ್ಸ್ ಎಲಿಜಿಬಿಲಿಟಿ ಇದ್ರೆ ನಿಮಗೆ ಕಡ್ಡಾಯವಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಲೈಕ್ NSP ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ NSP ಸ್ಕಾಲರ್ಶಿಪ್ ಬಂದಿದೆ ಆಯ್ತಾ. ಸ್ಕಾಲರ್ಶಿಪ್ ಪ್ರೊವೈಡ್ ಕೂಡ ಮಾಡ್ತಾರೆ ನಿಮಗೆ ಕ್ರೈಟೀರಿಯಾ ಮ್ಯಾಚ್ ಆದ್ರೆ. ಬಟ್ ನೀವು ಅಪ್ಲಿಕೇಶನ್ ಹಾಕಿ NSP ಪೋರ್ಟಲ್ ಅಲ್ಲಿ ಹೋಗಿ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಿ, SSP ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಿ ಬಂದ್ರೆ ನಿಮಗೆ ಸೂಕ್ತ, ನಿಮಗೆ ಕಾಲಾವಕಾಶ ಆಗುತ್ತೆ, ನಿಮಗೆ ಸಹಾಯ ಆಗುತ್ತೆ. ಲೈಕ್ ನಿಮಗೆ ನೆಕ್ಸ್ಟ್ ನಿಮಗೆ ಲೈಕ್ ಏನು ಎಜುಕೇಶನ್ಸ್ಗೆ ಸಹಾಯ ಆಗ್ಬೋದು, ಲೈಕ್ ಸ್ಕಾಲರ್ಶಿಪ್ ಸಿಗ್ಬೋದು. ಮೈನಾರಿಟಿ SC/ST ಅವರು ಇದ್ದೀರಾ, ಅವರು ಕೂಡ ಮಿಸ್ ಮಾಡ್ಕೋಬೇಡಿ. ಕೇಂದ್ರ ಸರ್ಕಾರ ಈ ಬಾರಿ ನಿಮಗೆ OBC ಅವರಿಗೆ ಕೂಡ ಒತ್ತು ಕೊಡ್ತಾ ಇದೆ. OBC ವಿದ್ಯಾರ್ಥಿಗಳಿಗೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಒತ್ತು ಕೊಡ್ತಾ ಇದೆ. ಹಾಗಾಗಿ NSP ನೋಂದಣಿ ಕಡ್ಡಾಯ ಕೂಡ, OTR ನೋಂದಣಿ ಅಂತ ಹೇಳಿ ಕಡ್ಡಾಯ ತಂದಿದ್ದಾರೆ. ಲೈಕ್ ನೀವು ಅಪ್ಲಿಕೇಶನ್ ಹಾಕಿ. ಇನ್ ಕೇಸ್ ಏನಾದ್ರು ಕಂಬೈನ್ಡ್ ಆಗಿ ಕೊಟ್ರೆ, ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ, ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಕೊಟ್ಟರೆ ನಿಮಗೆ ಸಹಾಯ ಆಗುತ್ತೆ. ಹೆಚ್ಚಿನ ಅಮೌಂಟ್ ಕೂಡ ಬರುವ ಸಾಧ್ಯತೆ ಕೂಡ ಇರ್ತವೆ ಆಯ್ತಾ. ಅದಕ್ಕೋಸ್ಕರ NSP SSP ಎರಡು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಬರೋದು ಸೆಕೆಂಡ್ ಅದಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.